ಅನ್ವರ್ ಮಾಣಿಪ್ಪಾಡಿಗೆ ವಕ್ಫ್ ಆಸ್ತಿ ಕಬಳಿಕೆ ವಿಚಾರವಾಗಿ ವಿಜಯೇಂದ್ರ 150 ಕೋಟಿ ಆಮಿಷ ಸಿಬಿಐಗೆ ವಹಿಸುವಂತೆ ಸಿದ್ದರಾಮಯ್ಯ ಪತ್ರ ವಿಚಾರವಾಗಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ. 150 ಕೋಟಿಯ ಬಗ್ಗೆ ಏನು ದಾಖಲೆಗಳಿವೆ ಕೊಡಲಿ. ಬಿಜೆಪಿಯವರು ಏನೇನು ಅವ್ಯವಹಾರ ಮಾಡಿದ್ದಾರೆ ಅಂತ ನಿಮ್ಮ ತಲೆಗೆ ಇದೆ, ತನಿಖೆ ಮಾಡ್ರಿ. 40% ಅಂದ್ರೆ ಎಲ್ಲಿ ಹೋಯಿತು? ನಿಮ್ಮದು 90% ಆಗಿದೆ. ಇನ್ನೊಂದು ಹಗರಣವಿದೆ, ಬೆಂಗಳೂರು ಕಸ ವಿಲೇವಾರಿದು 30,000 ಕೋಟಿ ಹಗರಣವಿದೆ. ಎಲ್ಲಾ ದಾಖಲೆಗಳಿವೆ, ಇನ್ನೊಂದು ವಾರ ತಡೆಯಿರಿ ಅಂತ ಕಾಂಗ್ರೆಸ್ ಸರ್ಕಾರದ ಹಗರಣ ಬಯಲು ಮಾಡ್ತೀನಿ ಅಂತ ಯತ್ನಾಳ್ ಬಾಂಬ್ ಹಾಕಿದ್ದಾರೆ. ಕೊಲೆ ಕೇಸ್ ಆರೋಪ ನಟ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ಸಿಕ್ಕಿದೆ. ಆದರೆ ಅವರು ಬೆಂಗಳೂರು ಬಿಟ್ಟು ಹೋಗುವಂತಿಲ್ಲ. ಈ ಮೂಲಕ ನಟನ ಹೊರದೇಶ ಶೂಟಿಂಗ್, ಮೈಸೂರು ದೇವಸ್ಥಾನಗಳ ಭೇಟಿ, ತೋಟದ ಮನೆ ಸೇರಿದಂತೆ ಎಲ್ಲಾ ಚಟುವಟಿಕೆಗಳಿಗೆ ಕಡಿವಾಣ ಬೀಳಲಿದೆ. ಈ ಷರತ್ತು ನಟ ದರ್ಶನ್ಗೆ ಮಾತ್ರವಲ್ಲದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದುಕೊಂಡ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳಿಗೂ ಅನ್ವಯವಾಗಲಿದೆ. ಗೋಲ್ಡ್ ಸುರೇಶ್ ಅವರು ಆರಂಭದಿಂದಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಲಿಲ್ಲ ಎಂಬಂತೆಯೇ ಇದ್ರು. ಆದರೆ ಕಳೆದ ವಾರ ಅಮೋಘವಾಗಿ ಆಟ ಆಡಿದ್ರು. ತಾನು ಕೂಡ 6ಕ್ಕೆ ಏರುವೆ ಎಂಬುದನ್ನು ತೋರಿಸಿಕೊಟ್ಟಿದ್ರು. ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ರು. ಸದಸ್ಯರಿಂದ ಉತ್ತಮ ಅಂತ ಪಟ್ಟವನ್ನ ಗಿಟ್ಟಿಸಿಕೊಂಡಿದ್ರು. ಆದರೆ ಇದೀಗ ಮನೆಯಿಂದಲೇ ಅವರು ಹೊರಗೆ ಬರಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ಹೋರಾಟ ತೀವ್ರಗೊಳ್ತಾ ಇದ್ದು, ಸರ್ಕಾರದ ನಡೆಯನ್ನು ಸ್ವಾಮೀಜಿ ಟೀಕಿಸಿದ್ದಾರೆ. ಅಲ್ಲದೆ ಹೋರಾಟವನ್ನ ಅಸಂವಿಧಾನಿಕ ಅಂತ ಸಿಎಂ ಕರೆದಿದ್ದಕ್ಕಾಗಿ ತಕ್ಷಣವೇ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಪರಮೇಶ್ವರ್ ಹೇಳಿಕೆಯನ್ನು ಖಂಡಿಸಿರುವಂತಹ ಸ್ವಾಮೀಜಿ, ಪರಮೇಶ್ವರ್ ಏಳಿಗೆಯಲ್ಲಿ ಸಮಾಜದ ಕೊಡುಗೆ ಇದೆ, ಅವರು ಅನ್ನದ ಋಣವನ್ನೇ ಮರ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ. ಅಲ್ಲದೆ ಅಧಿವೇಶನ ಇರುವವರೆಗೂ ಧರಣಿ ಮುಂದುವರಿಯುತ್ತದೆ ಅಂತ ಹೇಳಿದ್ದಾರೆ.